ನಮಸ್ಕಾರ. ನಾನು ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ನಾನು ಸ್ಕ್ರೀನ್ ಮೇಲೆ ಇರೋ ನಂಬರ್ನ ಮಿಸ್ ಮಾಡಬೇಡಿ, ಎಲ್ಲೂ ಮಿಸ್ ಮಾಡಬೇಡಿ. ನಿನ್ನೆಯಿಂದ ಒಂದು ನಂಬರ್ ಮಿಸ್ ಆಗ್ಬಿಟ್ಟು ಬೇರೆಯವ್ರಿಗೆ ಫೋನ್ ಹೋಗ್ತಾ ಇದೆ. ಅವ್ರ ಪಾಪ ನನಗೆ ಫೋನ್ ಮಾಡಿ, ಮೇಡಮ್ ನಿಮ್ಮಿಂದ ನಮ್ಗೆ ತುಂಬ ಏನು ಪೌಡರ್ ಬೇಕು, ಎಣ್ಣೆ ಬೇಕು, ಪೌಡರ್ ಬೇಕು, ಎಣ್ಣೆ ಬೇಕು ಅಂತ ದಿನಕ್ಕೆ ಒಂದು 500 ಕಾಲ್ ಬರ್ತಾ ಇದೆ. ದಯವಿಟ್ಟು ನಮಗೆ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಜನಕ್ಕೆ ತಿಳಿಸ್ಕೊಡಿ ಅಂತ ಇವಾಗ ಅವರು ಸರ್ ಫೋನ್ ಮಾಡಿದ್ರು. ದಯವಿಟ್ಟು ಅವರು ಕಮೆಂಟು ಮಾಡಿದ್ದಾರೆ. ನಾನು ಇವಾಗ ಒಂದು ಶಾರ್ಟ್ಸ್ ಹಾಕಿದ್ದೆ ನನ್ನ ಮೊಮ್ಮಗಳದು, ಅದಕ್ಕೂ ಶಾರ್ಟ್ಸ್ ಮಾಡಿದ್ದಾರೆ, ಏನು ಮೈ ನಂಬರ್ ರಿಮೂವ್ ಮಾಡಿ ಅಂತ. ನಾನು ಯಾವ ನಂಬರ್ ರಿಮೂವ್ ಮಾಡೋದು ಏನು ಅಂತಾನೆ ಅರ್ಥ ಆಗಿಲ್ಲ, ಸುಮ್ಮನೆ ಆಗೋದೆ. ಆಮೇಲೆ ನನ್ನ ಬಿಸ್ನೆಸ್ ವಾಟ್ಸಪ್ ನಂಬರ್ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿಬಿಟ್ಟು ಅದಕ್ಕೆ ಫೋನ್ ಬರಲ್ಲ, ವಾಟ್ಸಪ್ ಮಾಡಿದ್ದಾರೆ. ದಯವಿಟ್ಟು ನೋಡಿ, ಇಲ್ಲ ಹಾಕ್ತೀನಿ, ದಯವಿಟ್ಟು ನನ್ನ ನಂಬರ್ನ ರಿಮೂವ್ ಮಾಡಿ. ನಾನು ಇವ್ರ ನಂಬರ್ ಏನು ಹಾಕಿದ್ದೀನಿ, ಅಕಸ್ಮಾತ್ ಏನಾದರೂ ಯಾವುದೋ ಗ್ಯಾನ್ದಲ್ಲಿ ವಿಡಿಯೋಗೆ ಏನಾದ್ರು ಬೇರೆ ನಂಬರ್ ಹಾಕಿದ್ದೀನಾ ಅಂತ ಚೆಕ್ ಮಾಡಿದ್ರೆ ಇಲ್ಲ, ಕರೆಕ್ಟಾಗಿರೋ ನಂಬರೇ ಹಾಕಿದ್ದೀನಿ. ದಯವಿಟ್ಟು 9886003715 3715ಗೆ ಮಾಡಿ. ಅದು 3715 ಆಚೆ ಈಚೆ ಹಾಕ್ಬಿಟ್ಟು ನೀವು ಬೇರೆಯವ್ರಿಗೆ ಹೋಗ್ತಾ ಇದೆ ನಂಬರು. ದಯವಿಟ್ಟು ಆ ಥರ ಮಾಡಬೇಡಿ, ಯಾರಿಗೂ ತೊಂದರೆ ಕೊಡಬಾರ್ದು. ನನಗೆ ನನ್ನ ಹತ್ರ ಆರ್ಡರ್ ಕೊಡ್ತೀರಾ, ನನ್ನ ಹತ್ರ ಕೊಡಿ. ಬೇರೆಯವ್ರಿಗೆ ಕಾಲ್ ಮಾಡೋದಾಗ್ಲಿ ಏನು ಒಂದು ನಂಬರು ಮಿಸ್ ಮಾಡ್ಕೊಂಬಿಡಿ ದಯವಿಟ್ಟು. 3715 ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. 3715ಗೆ ಆರ್ಡರ್ ಕೊಡಿ. ಆರ್ಡರ್ ಕೊಡೋದಾದ್ರೆ 3715 ಲಾಸ್ಟು ಆ ನಂಬರ್ಗೆ ಆರ್ಡರ್ ಕೊಡಿ. ಸೇಮ್ ನಂಬರು, ಆ ಸರ್ದು ನಮ್ಮದು ಸೇಮ್ ನಂಬರ್ ಇದೆ. 3715 ಒಂಚೂರು ನಂಬರ್ ಹೆಚ್ಚು ಕಡಿಮೆ ಆಗಿದೆ. ಅವ್ರಿಗೂ ಕಾಲ್ ಹೋಗ್ತಾ ಇದೆ, ನಿನ್ನೆಯಿಂದ ಅವ್ರ ಕಾಲ್ ಹೋಗ್ತಿದೆ. ಅವ್ರ ಪಾಪ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಏನು ಮೇಡಮ್ ದಿನಕ್ಕೆ 500-600 ಕಾಲ್ ಹೆಂಗೆ ಅಟೆಂಡ್ ಮಾಡ್ತೀರಾ ಮೇಡಮ್ ನೀವು ಅಂತ ನನ್ನ ಕೇಳ್ತಾ ಇದ್ದಾರೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ಆರ್ಡರ್ ಕೊಡೋದಾದ್ರೆ 9886003715 ಈ ನಂಬರ್ಗೆ ಆರ್ಡರ್ ಕೊಡಿ. ಸ್ಕ್ರೀನ್ ಮೇಲೆ ನಂಬರ್ ಬಂದಿರುತ್ತೆ, ನೀವು ಒತ್ತಬೇಕಾದ್ರೂ ದಯವಿಟ್ಟು ಗಮನಿಸ್ಕೊಳ್ಳಿ. 3715ಗೆ ಕೊಡಿ. ಹೆಚ್ಚು ಕಡಿಮೆ ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ. ಕೈ ಮುಗಿದು ಕೇಳ್ಕೊಳ್ತೀನಿ. ಇದೊಂದು ಸಣ್ಣದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನೀವು ಈ ನಂಬರ್ಗೆ ಆರ್ಡರ್ ಕೊಡಿ.